ಸ್ವಲ್ಪ ಹೊತ್ತಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರತಿಭಟನೆಗಳ ಆರಂಭ ಆಗುತ್ತೆ. ನಾವು ಪ್ರತಿಭಟನೆಯ ಉದ್ದೇಶದ ಬಗ್ಗೆ ಮಾತನಾಡ್ತಾ ಇದ್ವಿ. ನಾಗರಾಜ್ ಯಾದವ್ ಅವರೇ, ಮೋಹನ್ ವಿಶ್ವ ಅವರು ಒಂದು ವಿಚಾರವನ್ನ ಅವರ ಪಾಯಿಂಟ್ ಅನ್ನು ಹೇಳಿದರು. ಇಲ್ಲಿ ಪ್ರಶ್ನೆ ಇಷ್ಟೇ ಬರೋದು, ಒಂದು ಯೋಜನೆಯ ಹೆಸರನ್ನ ಬದಲಾಯಿಸುವಂತ ಎಲ್ಲಾ ಸ್ವಾತಂತ್ರ್ಯವೂ ಕೂಡ ಸರ್ಕಾರಕ್ಕಿದೆ. ಯಾಕಂತಂದ್ರೆ ಅದು ಧರ್ಮಗ್ರಂಥ ಅಲ್ಲ, ಬದಲಾಗಬಾರದು ಅಂತ ಹೇಳೋದಕ್ಕೆ ಧರ್ಮಗ್ರಂಥಗಳಲ್ಲ ಅವು. ಎರಡನೆಯದ್ದು, ಅದರಲ್ಲಿ ನಿಯಮಗಳಲ್ಲಿ ಬದಲಾವಣೆ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ರೀತಿಯ ಅವಕಾಶಗಳಿದಾವೆ. ಹಾಗಿಂದಾಗ ನೀವು ಅದಕ್ಕೆ ವಿರೋಧ ಮಾಡುವಂತ ವಿಚಾರ ಬಹಳ ಜನಗಳಿಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳಂತ ಕೇಳಿದಿರಿ. ಮೋಹನ್ ಅವರು ಕೂಡ ಮಾತಾಡಿದ್ದಾರೆ. ಅವ್ರಿಗೆ ಅಧಿಕಾರ ಇದೆ. ಸಂವಿಧಾನದಲ್ಲಿ ಒಂದ್ಸಲ ಜನ ಆಯ್ಕೆ ಮಾಡಿದಾಗ ಅವರ ವಿವೇಚನೆಗೆ ಬಂದಂಗೆ ಸಂವಿಧಾನದ ಆಶಯಗಳೇನಿದೆ ಅದು ಮಾಡಬೇಕಾಗಿದೆ, ಅಧಿಕಾರ ಮಾಡಲಿ. ನಾನು ಕೇಳ್ತಕ್ಕಂಥ ಹೆಸರು ಬದಲಾವಣೆ ಮಾಡೋದಕ್ಕೆ ಹೋರಾಟ ಅಲ್ಲ. ಆದರೆ ಮಹಾತ್ಮ ಗಾಂಧಿ ಹೆಸರು ಅಂದರೆ ಇಟ್ಸ್ ನಾಟ್ ಓನ್ಲಿ ಎ ನೇಮ್, ಅದು ಈ ದೇಶದ ಆತ್ಮ ಅಂತಕ್ಕಂಥದ್ದು ಮರಿಬಾರ್ದಾಗ್ತದೆ. ಈ ದೇಶದ ಶಕ್ತಿ ಅನ್ನೋದು ಮರಿಬಾರ್ದಾಗ್ತದೆ. ವಿಶ್ವಕ್ಕೆ ಶಾಂತಿಯ ಶಕ್ತಿ ಅನ್ನೋದು ಮರಿಬಾರ್ದಾಗ್ತದೆ. ಲಂಡನ್ನಲ್ಲಿ ಅವ್ರ ಪಾರ್ಲಿಮೆಂಟ್ ಮುಂದೆ ಮಹಾತ್ಮ ಗಾಂಧಿನ ಇಟ್ಟು ಪೂಜೆ ಮಾಡ್ತಾರೆ ರೀ. ದಿಸ್ ಈಸ್ ಮಹಾತ್ಮ ಗಾಂಧಿ. ಅದು ಕೇವಲ ಹೆಸರು ಅಂತೇಳಿ ಅಷ್ಟು ನಾಗರಾಜ್ ಹೆಸರು, ಮೋಹನ್ ಹೆಸರು, ಮೋದಿ ಹೆಸರು ಅಲ್ಲ, ಅದು ಮಹಾತ್ಮ ಗಾಂಧಿ ಹೆಸರು. ದೇಶಕ್ಕೆ ನಾವು ಫಾದರ್ ಆಫ್ ದ ನೇಷನ್ ಅಂತ ಕರೆದ್ವಿ. ಅಲ್ಲಿಗೆ ಆಯ್ತಾ? ತುಂಬಾ ಪದೇ ಪದೇ ಹೇಳೋದು ಬೇಡ. ನಾವು ಚೇಂಜ್ ಮಾಡೋದು ಅದಕ್ಕೆ ಮಾಡಿದ್ವಿ ಅಂತ ಹೇಳಿದ್ವಿ. ಜವಾಹರ್ ಅಂತಿದ್ದನ್ನ ಮಹಾತ್ಮ ಗಾಂಧಿ ಆನಂತರ ಮಾಡಿ ನೋ ಮ್ಯಾಚ್ ಫಾರ್ ಮಹಾತ್ಮ ಗಾಂಧಿ ಅಂತ ಮುಗಿದ ಕತೆ. ಅಲ್ಲಿಗೆ ವಿ ಹ್ಯಾವ್ ಕೆಪ್ಟ್ ದ ಬೆಸ್ಟ್ ನೇಮ್. ನೀವು ಉತ್ತಮವಾಗಿ ಮಾಡಿ, ಒಪ್ಕೊಳ್ತೀವಿ ನಾವು. ನಾನು ಕೇಳ್ತಾ ಇರ್ತಕ್ಕಂಥದ್ದು, ರಾಜ್ಯ ಸರ್ಕಾರಗಳು, ಅದು ಪ್ರಗತಿಪರವಾದ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಇಟ್ಸ್ ಅನ್ ಇಂಜಿನ್ ಫಾರ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ನಾವು ಪ್ರಗತಿಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಡ ಸಾಲ ಮಾಡಿರ್ತೀವಿ, ನೀವು ಕೂಡ ಸಾಲ ಮಾಡಿದ ರಾಜ್ಯದಲ್ಲಿ ಇಷ್ಟು ಕಷ್ಟಪಟ್ಟು ನಿಮ್ಗೆ ಇಷ್ಟು ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಮತ್ತೆ ನಮ್ಮ ಮೇಲೆ 40% ಹೊರೆ ಹಾಕ್ತಿರಲ್ಲ. ನೀವು ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ರಾಜ್ಯಗಳನ್ನು ಅವ್ರ ಆರ್ಥಿಕವಾಗಿ ದಿವಾಳಿತನಕ್ಕೆ ಮಾಡಕ್ಕೆ ಕಳಿಸಿದ್ದೀರಾ. ಒಂದು ಪಾಯಿಂಟ್. ನೀವು ಆರ್ಥಿಕವಾಗಿ ಸಬಲವಾಗಿರುವಂತ ರಾಜ್ಯ ಅಂತ ಹೇಳ್ಕೊಳ್ಳೋರು ಯಾಕಂದ್ರೆ ಇದಕ್ಕೊಂದು ಇಲ್ಲ, ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲ, ನಮ್ಗೆ ನಮ್ಮ ಯೋಜನೆಗಳು ಈ ರಾಜ್ಯದಲ್ಲಿ ಪ್ರಗತಿಪರ ವಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಇರ್ಬೋದು, ಅಸೆಟ್ ಕ್ರಿಯೇಷನ್ ಇರ್ಬೋದು, ಟೆಕ್ನಾಲಜಿಕಲ್ ಕ್ರಿಯೇಷನ್ ಇರ್ಬೋದು, ಈ ದೇಶದಲ್ಲಿ ನಂಬರ್ 1 ರಾಜ್ಯ ಮಾಡಲಿಕ್ಕೆ ನಾವು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಒಕ್ಕೂಟ ವ್ಯವಸ್ಥೆ ನಂಬಿಕೆ ಇರಬೇಕಾದ್ರೆ 11 ವರ್ಷಗಳು ನಾವು ಜೊತೆ ಕೆಲಸ ಮಾಡಿರಬೇಕಾದ್ರೆ ಈ ದೇಶದಲ್ಲಿ ಹಾಗೆ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನೀವು 60-40 ಹಾಕಿದ್ದೆ. ಒಂದು ವೇಳೆ ಹೇಳ್ತೀನಿ ಕೇಳಿ, ಕರ್ನಾಟಕ ರಾಜ್ಯ 40% ಕೊಡಬೇಕಂದ್ರೆ ಹೊರೆ ಆಗ್ತದೆ, ನಾವು ಕೆಲಸ ಮಾಡ್ತೀನಿ ಅಂತ ಹೇಳೋಣ. ಯಾವ ಬಿಹಾರ ಅಂತ ರಾಜ್ಯಗಳಿರ್ಬೋದು, UP ಅಂತ ರಾಜ್ಯಗಳು ಅವರು ಲಾಸಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಅವರೇ ಬಿಹಾರಕ್ಕೋಸ್ಕರ ಬೆಂಗಳೂರಲ್ಲಿ ಪ್ರತಿಭಟನೆ ಹಂಗಲ್ಲ ಸರ್. ದೇಶದಲ್ಲಿ ಮಹಾತ್ಮ ಗಾಂಧಿಯ ಯೋಜನೆ ಅಂತ ಕೇವಲ ಕರ್ನಾಟಕಕ್ಕೆ ಮಾಡ್ತಾ ಹೋರಾಟ ಅಲ್ಲ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಇವತ್ತು ಮಾಡ್ತಾ ಇದ್ರು ದೇಶದ ಬಿಹಾರದವರಿಗೆ ಪ್ರಾಬ್ಲಮ್ ಇಲ್ಲ, UP ಅವರಿಗೆ ಪ್ರಾಬ್ಲಮ್ ಇಲ್ಲ. ಕಾಂಗ್ರೆಸ್ ಅವರು ನಾವು ಹೇಳ್ತಾ ಇದ್ದೀವಿ UP ಅವರಿಗೆ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅವ್ರು ಸರ್ಕಾರದಿಂದ ಅವ್ರು ಹೋರಾಟ ಮಾಡ್ತಾ ಮಾಡದೇ ಇರ್ಬೋದು. ಆದರೆ ವಿರೋಧ ಪಕ್ಷಗಳು ಹೋರಾಟ ಮಾಡ್ತಾನೆ ಇವೆ. ಎಲ್ಲರನ್ನೂ ಹತ್ತಿಕ್ಕ ಕೆಲಸವನ್ನು ಮಾಡ್ತದೆ. ಇದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆ ಆಗಿತ್ತು. ಅದರಿಂದ ಹೇಳ್ತಾ ಇದ್ದೀನಿ ಕೇಳಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಸ್ಥಳೀಯವಾಗಿ ಕೆಲಸಗಳನ್ನು ರೂಪಣೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರಲ್ಲ, ಇವ್ರು ಹೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಾಗರಾಜ್ ಯಾದವ್ ಅವರೇ, ಯೋಜನೆಯನ್ನ ಸ್ಥಗಿತಗೊಳಿಸಿದ್ರೆ ನಿಮ್ಮ ವಿರೋಧಕ್ಕೆ ಅರ್ಥ ಆಯ್ತು. ಸ್ಥಗಿತಗೊಳಿಸಿದ್ರು, ಆ ಕಲ್ಪನೆನೇ ಇಲ್ಲ ಇನ್ನು ಮುಂದೆ ಅಂತ ಹೇಳಿದ್ರೆ ವಿರೋಧಕ್ಕೆ ಅರ್ಥ ಆಯ್ತು. ಯೋಜನೆ ಇನ್ನಷ್ಟು ಅಪ್ಡೇಟ್ ಆಗಿ ಜಾರಿ ಆಗ್ತಾ ಇದೆ. ಮಾನ್ಯ ರಕ್ಷಿತ್ ಅವರೇ, ನೀವು ಅಲ್ಲಿರ್ತಕ್ಕಂಥದ್ರಲ್ಲಿ ಅಮೆಂಡ್ಮೆಂಟ್ ತಂದಿದ್ರೆ ಯಾರೂ ಮಾತಾಡ್ತಾ ಇರಲಿಲ್ಲ. ನಿಮಗೆ ನೀವು ಮೊದಲು ಇರ್ತಕ್ಕಂಥ ಯೋಜನೆಯನ್ನು ರದ್ದು ಮಾಡತಕ್ಕಂಥ ಆಲೋಚನೆ ಏನಂತಂದರೆ, ಯಾವ ಶಾಂತಿ ದೂತನ ಹೆಸರು ಇಲ್ಲಿರ್ತ ಯೋಜನೆಯನ್ನು ರದ್ದು ಮಾಡತಕ್ಕಂಥದ್ದು ಆ ಸಣ್ಣತನದ ಪರಮಾವಧಿಯನ್ನು ವಿಚಾರ ಹೇಳ್ತೀನಿ. ಎರಡನೇದು ಒಂದು ನಿಮಿಷ ಹೇಳ್ತೀನಿ ಸರ್. ಇವತ್ತು ನೀವು ಆರ್ಥಿಕ 100 ದಿನ ಕೊಡ್ತಾ ಇದ್ದೀವಿ, ಆವ್ರೇಜ್ ಇರ್ತಕ್ಕಂಥ 60 ದಿನ ಇರಬೇಕಾದ್ರೆ ಯಾರಿಗೆ ಮಂಕಿ ಬೂದ್ಲಿ ಎದ್ಲಿಕ್ಕೆ ಹೋಗಿದ್ರಿ ನೀವು? 120 ದಿನ ಮಾಡ್ಲಿಕ್ಕೆ ಕೊಟ್ಟಿದ್ರಿ. ಎರಡನೇದು ವಿಚಾರ ಹೇಳ್ತಾ ಇದ್ದೀನಿ, ಮೊದಲಿಂದ ಏನ್ ಗೊತ್ತಾ, ಸಂವಿಧಾನ ಆಶಯಗಳಲ್ಲಿ ಇಂಪ್ಲಿಮೆಂಟೇಷನ್ ರಾಜ್ಯ ಸರ್ಕಾರದ ಜವಾಬ್ದಾರಿ. 125 ಮಾಡಿ, ಅವರೇಜ್ ಜಾಸ್ತಿ ಮಾಡಿ. ಹಂಗಲ್ಲ ಸರ್, ಜನಗಳ ಆಯ್ಕೆ ಆಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮ. ಇದು ರಿಕ್ರೂಟ್ಮೆಂಟ್ ಅಲ್ಲ. ಇದು ಯಾರಿಗೆ ಕೆಲಸ ಬೇಕು ಅಂತ ಬರ್ತಾರೋ ಅವ್ರು ಕೆಲಸ ಕೊಡ್ತಕ್ಕಂಥ ಕೆಲಸ. ಅಲ್ಲಿ ಜನಗಳು ಬರ್ತಾ ಇರೋದು 60 ದಿನ ಇರಬೇಕಾದ್ರೆ 125 ಮಾಡಿದ್ರು ಮಂಕುಬೂದಿಗೆ ಹೆಚ್ಚತಕ್ಕಂಥ ಕೆಲಸ. ಎರಡನೇದು ಹೇಳ್ತಾ ಇದ್ದೀನಿ ಕೇಳಿ, ನಿಮಗೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸ್ಥಳೀಯವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾದ್ರೆ ಅವ್ರ ಮನೆಯಲ್ಲಿರ್ತಕ್ಕಂಥ ದನದ ಕೊಟ್ಟಿ ಕಟ್ಕೊಂಡ್ರು ಕೂಡ ಅವ್ರಿಗೆ ಸಂಬಳ ಕೊಡ್ತಕ್ಕ ಕೆಲಸ ಆಯಿತು. ಈಗ ಅದೆಲ್ಲ ಮಾಡ್ಲಿಕ್ಕಾಗಲ್ಲ. ಅವ್ರು ಸೆಂಟ್ರಲೈಸ್ ಸ್ಕೀಮ್ ಮಾಡಿಕೊಂಡು ಅವ್ರು ಕೊಟ್ಟ ಯೋಜನೆನ ಮಾಡಬೇಕು, ಅವ್ರು ಕೊಟ್ಟಾಗ ಮಾಡಬೇಕು. ಅದರಲ್ಲೂ ಕೂಡ 360 ಯಾವತ್ತು ಬೇಕಾದ್ರೆ ಒಂದು ಕೆಲಸ ಮಾಡೋ ಯೋಜನೆ ಇತ್ತು. ಇವಾಗ ಏನ್ ಮಾಡೋದು? ಅದು ಜನಗಳ ಆಯ್ಕೆ. ಬಂಡವಾಳಶಾಹಿಗಳ ಪರ ಇರ್ತಕ್ಕಂಥದ್ದು. ಆದ್ರೆ ಆಯ್ಕೆ ಇದ್ದಿದ್ದು ಜನಗಳಿಗೆ ಆಯ್ಕೆ ಇತ್ತು. ನಾನು ಕೆಲಸ ಮಾಡ್ಬೇಕಾ ಮಾಡುವ ಅಂತ ಅವ್ನ್ ಡಿಮಾಂಡ್ ಕೆಲಸ ಕೊಡಬೇಕಾಗಿತ್ತು. ಇಲ್ಲ ಅಂತಂದ್ರೆ ಅವ್ನಿಗೆ ಅಲೌನ್ಸ್ ಕೊಡದ ಕೆಲಸ ಆಗ್ಬೇಕು. ಈಗ 60 ದಿನ ಮೈನಸ್ ಮಾಡ್ಕೊಂಡ್ರು, ಅದರಲ್ಲಿ 125 ದಿನ ಕೊಡ್ತೀನಿ ಅಂತ ಹೇಳ್ತಾರೆ. 60 ದಿನ ಮೈನಸ್ ಮಾಡಿಲ್ಲ, ಪಾಸ್ ಮಾಡಿದ್ದಾರೆ. ಹೌದ್ರಿ, ಕೆಲಸ ಇಲ್ಲ. ನಾಗರಾಜ್ ಯಾದವ್ ಅವರು ಎತ್ತಿರುವಂತಹ ಆಕ್ಷೇಪವನ್ನು ಗಮನಿಸಿದ್ರಿ. ಒಕ್ಕೂಟ ವ್ಯವಸ್ಥೆಯ ಒಳಗೆ ರಾಜ್ಯ ಸರ್ಕಾರಗಳ ಮೇಲೆ ಆರ್ಥಿಕ ಹೊರೆಯನ್ನ
ಹೊರಿಸಲಾಗ್ತಾ ಇದೆ. ಫಿನಾನ್ಷಿಯಲ್ ಬರ್ಡನ್ ಆಗುತ್ತೆ ರಾಜ್ಯ very ಸರ್ಕಾರಕ್ಕೆ. bad economics. ಕರ್ನಾಟಕ ಅಂತಲ್ಲ, ಎಲ್ಲ ಕಡೆಗೂ. ಅಲ್ಲ, ಈಗ ಏನಾಗ್ತಾ ಇದೆ, ಅವ್ರ ಆಲೋಚನೆ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಬರ್ಡನ್ ಎಲ್ಲಾಗ್ತಾ ಇದೆ, ಈಗ ನಮ್ಗೆ ರಾಜ್ಯಕ್ಕೆ ಕೊಡಬೇಕಾದಂಥದ್ದು ಇಷ್ಟು ಹಣ ಅಂತ ಇದ್ದ ಮೇಲೆ ಆ ಹಣ ಸಂಪೂರ್ಣ ಅದು ಬಂದೇ ಬರ್ತದೆ. ಈ ಸ್ಕೀಮ್ ಬಿಟ್ಟು ಬೇರೆ ಸ್ಕೀಮಲ್ಲಿ ಕೊಡೋ ಪ್ರಯತ್ನ ಇರುತ್ತೆ. ದೇಶದ ಅಭಿವೃದ್ಧಿ ಅಂತ ಹೋದಾಗ ಬರೀ ನೀವು ಕೊಟ್ಟಿಗೆ ಕಟ್ಟೋದೇ ಆಗತ್ತಾ? ಆಮೇಲೆ ಹೇಳ್ತಾರೆ ಕಾಂಗ್ರೆಸ್ ಮಾತೆತ್ತರ ಹೇಳಿದ್ರೆ ಗರೀಬಿ ಹಟಾವೋ ಅಂತೇಳಿ 75 ವರ್ಷದಿಂದ ಹೇಳ್ಕೊಂಬಂದಂಥ ಕಾಂಗ್ರೆಸ್ಸು ಇವತ್ತು ರಾಜ್ಯದ ಹಳ್ಳಿಗಳಲ್ಲಿ ಬಡವರ ಸಂಖ್ಯೆನ ಕಡಿಮೆ ಮಾಡೋ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಇದೇ ಕಾಂಗ್ರೆಸ್ ಕಾರ್ಯಕರ್ತರು, ಇನ್ನೊಬ್ಬರು ರಾಜಕಾರಣಿಗಳು, ಲೀಡರ್ಗಳು JCB ತೊಗೊಂಡೋಗಿ ಕೆಲಸ ಮಾಡ್ತಾ ಇದ್ದಾರೆ. ಬಡವ್ರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಬಡವ್ರು ಯಾರು ಗುರುತಿಸಿ ಅವ್ರಿಗೆ ಕೆಲಸ ಕೊಡಬೇಕು. 125 ನೀವು ಒಂದು ಮಾತನ್ನು ತುಂಬ ಚೆನ್ನಾಗಿ ಹೇಳಿದ್ರಿ. ಎಷ್ಟು ಚೆನ್ನಾಗಿದೆ ಆ ಯೋಜನೆ ಅಂದರೆ, ನೋಡಿ, ಅವ್ರಿಗೆ ಫ್ರೀ ಟೈಮ್ ಇದ್ದಾಗ ಕೆಲಸ ಕೊಟ್ಟರೆ ಬಂದು ಕೆಲಸ ಮಾಡ್ತಾರೆ. ಕೃಷಿ ಟೈಮಲ್ಲಿ ಇದ್ದಾಗ ಕೊಟ್ಟಾಗ ಪಂಚಾಯತಿಲಿರೋ ಮೆಂಬರ್ಸ್ಗಳು ದುಡ್ಡು ತಿನ್ಕೋತಾರೆ. ಇದನ್ನು ಅವಾಯ್ಡ್ ಮಾಡೋಣ. ಈಗ 40% ನಮ್ಮದು ಜವಾಬ್ದಾರಿ ಅಂತ ಅಂದಾಗ ಏನಾಗುತ್ತೆ, ನಾವು ಎಕ್ಸ್ಟ್ರಾ ಕೇರ್ ತಗೊಳ್ತೀವಿ. ಆಮೇಲೆ ಆಗಿರೋಂಥ ಹಗರಣಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ರಾಜ್ಯದ ಹಣ ಹೋಗ್ತಾ ಇದೆ ಅಂದಾಗ ಯೋಚನೆ ಮಾಡ್ತಾರೆ. ಕೇಂದ್ರ ಸರ್ಕಾರದ್ದು ಅಂದಾಗ ಅವರು ಸ್ವಲ್ಪ ಸ್ಲಂಪ್ ಆಗ್ತಾರೆ. ಈಗೇನು ರಿಮೈನಿಂಗ್ ಹಣ ಇದೆ ಅದನ್ನು ಬೇರೆ ಯೋಜನೆಗೆ ತಗೊಳ್ಳಿ, ಬೇಡ ಅಂತ ಹೇಳಿದ್ಯಾ ಕೇಂದ್ರ ಸರ್ಕಾರ? ಸಾಕಷ್ಟು ಯೋಜನೆಗಳಾಗಿದೆ. ಈಗ ಅವ್ರು ಕೊಟ್ಟಂಥ ಯೋಜನೆಗಳನ್ನೇ ಯಾಕೆ ಮಾಡಬೇಕು, ನಿಮ್ಮ ಇಷ್ಟ ಬಂದಿದ್ದು ಮಾಡ್ಬೋದು ಅನ್ನೋದಲ್ಲ. ಅವ್ರು ಕೊಟ್ಟಂಥ ಯೋಜನೆಗಳಿಂದ ಈಗ ಸಣ್ಣ ಉದಾಹರಣೆ ಹೇಳ್ತೀವಿ. ಮೊದಲು ಒಂದು ಕಾಲಘಟ್ಟದಲ್ಲಿ ಗಂಗಾ ಕಾವೇರಿ ಜೋಡಣೆ ಯೋಜನೆ ಇತ್ತು. ನನ್ನ ತಲೆಯಲ್ಲಿ ಬಂದಂಥ ಒಂದು ಸಣ್ಣ ಪ್ಲಾನ್ ಇದು. ಗಂಗಾ ಕಾವೇರಿ ಯೋಜನೆ ಬಂದಾಗ ನೀವು ಪಂಚಾಯತಿಗಳಿಗೆ ಅವ್ರವ್ರ ಕಾಲುವೆಯನ್ನು ಮಾಡ್ಕೊಳ್ಳೋ ಒಂದು ಅವಕಾಶ ಕೊಟ್ಟರೆ ಬೇಗ ಆಗ್ತದೆ ಕೆಲಸ. ಈಗ ನೀವು ಅಲ್ಲಿಂದನೂ ನೀವು ಒಬ್ಬರೇ ಮಾಡ್ಕೊಂಬರ್ಬೇಕಂದಾಗ ತುಂಡು ಗುತ್ತಿಗೆ ಅನ್ನೋದನ್ನ ಒಂದು ಕಾನ್ಸೆಪ್ಟನ್ನು ದೇವೇಗೌಡರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ತುಂಡು ಗುತ್ತಿಗೆ ಅಂದಾಗ 100 ಕೋಟಿ 100 ಕೋಟಿ ಒಬ್ಬನಿಗೆ ಕೊಟ್ಟು ಒಬ್ಬನ ಹತ್ರನೇ ಕಾದು ಕೆಲಸ ಒಂದು ವರ್ಷ ಆಗೋದನ್ನ 10 ವರ್ಷ ಮಾಡ್ಕೊಳ್ಳೋ ಬದಲು ಒಂದೊಂದು ಕೋಟಿನ ಒಬ್ಬೊಬ್ಬನಿಗೆ ಕೊಟ್ಟಾಗ 100 ಜನ ಸಬಲೀಕರಣ ಆಗ್ತದೆ. ಸಬಲೀಕರಣದ ಬಗ್ಗೆ ಮಾತಾಡುವಂಥ ಚಿಂತನೆ ಇರುವಂಥ ಕಾಂಗ್ರೆಸ್ ಪಕ್ಷದವರು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆಗಳು ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಆಮೇಲೆ ಹಳ್ಳಿಗಳಿಗೆ ನೀರಾವರಿ ಯೋಜನೆಗಳಿರುವಂಥದ್ದು, ಇಂಥವನ್ನೇನಾರು ಕೊಟ್ಟಾಗ ಹಳ್ಳಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ನೀವು ಬರೋ ದುಡ್ಡನ್ನೆಲ್ಲ ಅಭಿವೃದ್ಧಿ ಬಳಸ್ತಲೇ ತಮಗೆ ವೈಯಕ್ತಿಕವಾಗಿ ಬಳಸ್ಕೊಂಡ್ಬಿಟ್ರೆ ಉದ್ಧಾರ ಆಗೋದಿಲ್ಲ. ಇದ್ರ ಬಗ್ಗೆ ಯಾಕೆ ಕಾಂಗ್ರೆಸ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.